ಜಾತಿ ಗಣತಿಗೆ ಸಚಿವರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್. ಜಾತಿ ಗಣತಿಗೆ ಸಚಿವರುಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತಹ ಬೆಳವಣಿಗೆ ಇದು. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಸಂಪುಟ ಸಭೆಯಲ್ಲಿ ಸಿಎಂ ಎದುರೇ ಸಚಿವರು ಜಟಾಪಟಿಗಿಳಿದಿದ್ದಾರೆ. ಅದರಲ್ಲೂ ಕೂಡ ಏರು ಧ್ವನಿಯಲ್ಲಿ ಜಾತಿ ಗಣತಿಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಎದುರಲ್ಲೇ ಸಚಿವರುಗಳು ಏರ ಧ್ವನಿಯಲ್ಲಿ ಮಾತನಾಡುವ ಮೂಲಕವಾಗಿ ಜಾತಿ ಗಣತಿ ವಿಚಾರದಲ್ಲಿ ಎದ್ದಿರುವಂತಹ ಅಪಸ್ವರ ಗೊಂದಲಗಳನ್ನು ಬಗೆಹರಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ಆಗಬೇಕು. ಗೊಂದಲಗಳನ್ನ ಇಟ್ಕೊಂಡು ಜಾತಿ ಗಣತಿ ಮಾಡೋದ್ರಿಂದಾಗಿ ಸಮುದಾಯಗಳಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಅಂತ ಸಚಿವರುಗಳು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಮತ್ತೆ ಜಾತಿ ಗಣತಿ ನಡೆಯೋದು ಡೌಟಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ ಸರ್ವೆಗೆ. ಆದ್ರೆ ಡಿಸಿಎಂ ಡಿಕೆಶಿ ಸೇರಿದಂತೆ ಕೆಲ ಸಚಿವರು ಇದಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಜಾತಿ ಗಣತಿ ಬೇಡವೇ ಬೇಡ, ಮುಂದೂಡೋಣ ಅಂತ ಡಿಸಿಎಂ ಹೇಳಿದ್ದಾರೆ. ಡಿಕೆಶಿ ಮಾತಿಗೆ ಕೆಲ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಸಂಪುಟ ಸಭೆಯ ಇನ್ಸೈಡ್ ಸ್ಟೋರಿ ಏನೆಲ್ಲ ಆಯ್ತು ಇವತ್ತಿನ ಸಂಪುಟ ಸಭೆಯಲ್ಲಿ, ಈ ನಡುವಲ್ಲಿ ಯಾರ್ಯಾರು ಅಪಸ್ವರ ಎತ್ತಿದ್ದಾರೆ, ಇದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎತ್ತಿರುವಂತಹ ವಿಚಾರಗಳೇನು, ಹಾಗಾದ್ರೆ ಜಾತಿ ಗಣತಿ ನಡೆಯೋಲ್ವಾ ಡಿಕೆ ಶಿವಕುಮಾರ್ ಅವರ ಪಟ್ಟಿನಂತೆ, ಈಗ ಬೇಡ ಮುಂದೂಡೋಣ ಅಂತ ಹೇಳ್ತಿರೋದ್ರಿಂದ ನಿಗದಿಯಾಗಿರೋ ದಿನಾಂಕವನ್ನ ಮುಂದಕ್ಕೆ ಹಾಕುವ ಪ್ರಯತ್ನ ಆಗತ್ತಾ, ಕಾದು ನೋಡ್ಬೇಕು. ಈ ಹಿಂದೆ ಕಾಂತರಾಜು ವರದಿ ಆಯ್ತು, ಅದಾದ ನಂತರದಲ್ಲಿ ಮತ್ತೆ ಜಯಪ್ರಕಾಶ್ ಅವರು ಇದನ್ನ ಮರು ವರದಿಯನ್ನ ಮಾಡಿದ್ರು. ಅದಾದ ನಂತರ ಅದು ಹೊರಗೆ ಬರಲಿಲ್ಲ. 10 ವರ್ಷ ಆಯ್ತು ಅಂತ ಈಗ ಮತ್ತೆ ಜಾತಿ ಗಣತಿಗೆ ಅಸ್ತು ಅಂದಿತ್ತು ಸರ್ಕಾರ. ಈಗ ಅದಕ್ಕೂ ಕೂಡ ಅಪಸ್ವರ. ಪಬ್ಲಿಕ್ ಟಿವಿಯಲ್ಲಿ ಸಂಪುಟ ಸಭೆಯಲ್ಲಿ ನಡೆದ ಜಟಾಪಟಿಯ ಇನ್ ಡೀಟೇಲ್ ಸ್ಟೋರಿ. ಜಾತಿ ಗಣತಿ ನಡೆದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದನ್ನ ತಪ್ಪಿಸಬೇಕು ಅಂದ್ರೆ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸೇರಿದಂತೆ 20ಕ್ಕೂ ಹೆಚ್ಚು ಸಚಿವರು ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಹಮತವನ್ನ ಸೂಚಿಸಿದ್ದಾರೆ. ಆದ್ರೆ ಕೇವಲ 5 ಮಂದಿ ಮಾತ್ರ ಜಾತಿ ಗಣತಿ ಪರವಾಗಿದ್ದಾರೆ. ಉಳಿದವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಾಥ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಸಂಪುಟ ಸಭೆಯ ಜಾತಿ ಗಣತಿ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನ ಹೊರ ಹಾಕಿದ್ದಾರೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿರೋದು ಯಾಕೆ ಅನ್ನೋದರ ಇನ್ಸೈಡ್ ಡೀಟೇಲ್ಸ್. ಜಾತಿ ಗಣತಿ ಬೇಡ ಅಂತ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಹೇಳಿದ್ರೆ ಜಾತಿ ಗಣತಿ ಆಗ್ಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟಿ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಂತೋಷ್ ಲಾಡ್ ಮತ್ತು ಮುನಿಯಪ್ಪ ಸೇರಿದಂತೆ ಒಟ್ಟು 5 ಸಚಿವರು ಸಾಥ್ ಕೊಟ್ಟಿದ್ದಾರೆ. ಜಾತಿ ಗಣತಿ ಆಗದಿದ್ರೆ ಮೇಲ್ವರ್ಗದ ವಿರೋಧಿ ಅನ್ನುವಂತಹ ಪಟ್ಟ ಬರುತ್ತೆ.
ನನಗೆ ಕೆಲವು ಜಾತಿಗಳ ವಿರೋಧಿ ಪಟ್ಟ ಕಟ್ತಾರೆ, ಅದನ್ನ ಬೇಡ. ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಡೀಬೇಕು, ಅದನ್ನ ಮುಂದೂಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರ ಮಾತಿಗೆ ಕೆಲವರು ಸಾಥನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಮುನಿಯಪ್ಪನವರು, ಸಂತೋಷ್ ಲಾಡ್ ಇವರೆಲ್ಲರೂ ಅವರ ಜೊತೆಗೆ ಹೌದು ಜಾತಿ ಗಣತಿ ನಡೀಲಿ ಅನ್ನೋದು. ಆದ್ರೆ ಬಹುತೇಕ ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಆದಿಯಾಗಿ ಜಾತಿ ಗಣತಿ ಬೇಡ, ಮುಂದೂಡಿ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ಸಂಪುಟ ಸಭೆಯಲ್ಲಿ ನಡೀತಾ ಇರುವಂತಹ ಜಾತಿ ಗಣತಿಯ ಜಟಾಪಟಿ ಯಾವ ಲೆವೆಲ್ಗೆ ಹೋಗಿದೆ? ಬೇಕು ಬೇಡಗಳ ಈ ಒಂದು ಚರ್ಚೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಸಿಕ್ಕಿದೆ ಅಂತ ಹೇಳ್ಬೋದು? ಯಾರ್ಯಾರು ಪರವಾಗಿ ನಿಂತಿದ್ದಾರೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಸುಮಾರು 45ರಿಂದ 50 ನಿಮಿಷಗಳ ಕಾಲ ಈ ಒಂದು ಜಾತಿ ಗಣತಿ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ. ಅಂದ್ರೆ ಕಳೆದ ಬಾರಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದ್ ರೀತಿಯಲ್ಲಿ ರೆಡ್ ಸಿಗ್ನಲ್ ಅನ್ನ ಕೊಡ್ತು, ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಇದನ್ನ ಒಪ್ಪೋದನ್ನ ಬೇಡ ಅಂತ ಹೇಳಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಮರು ಜಾತಿ ಗಣತಿಗೆ ಅದನ್ನ ನಾವು ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಈಗ ಎಲ್ಲ ಒಂದ್ ಕಡೆ ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡೋದಕ್ಕೂ ಕೂಡ ಕೆಲ ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೋದಕ್ಕೆ ಕಾರಣ. ಇದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗತ್ತಾ? ಅದನ್ನ ಇವತ್ತು ಸಂಜೆ ನಡೆಯುವಂತಹ ಸಭೆಯಲ್ಲಿ ಸ್ಪಷ್ಟವಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಬಹಳಷ್ಟು ಸಚಿವರು ಈ ಒಂದು ಜಾತಿ ಗಣತಿಯ ಸಮೀಕ್ಷೆಯಲ್ಲಿ 331 ಚಿಲ್ಲರೆ ಆ ಒಂದು ಹೊಸ ಜಾತಿಗಳನ್ನ ಏನು ಸೇರ್ಪಡೆ ಮಾಡಿದ್ದಾರೆ ಅದಕ್ಕೆ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೂಡ ಗೊಂದಲ ಮುಂದುವರೆದಿಲ್ಲ. ಹಾಗಾಗಿ ಈ ಜಾತಿ ಗಣತಿಯನ್ನ ಮಾಡಿದ್ರೆ ಅದು ನಮ್ಗೆ ತೊಂದರೆ ಆಗತ್ತೆ, ನೀವು ಜನರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಇದೇನೇ ಇದ್ರೂ ಕೂಡ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ಅಂತಾನೆ ಬರುತ್ತೆ, ಹಾಗಾಗಿ ಇದು ಬೇಡ ಅಂತನೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೌನವನ್ನು ಮುರಿದಿರ್ತಕ್ಕಂಥದ್ದು ಜಾತಿ ಗಣತಿ ವಿಚಾರದಲ್ಲಿ. ಅಂದ್ರೆ ಏನೇ ಒಂದ್ ರೀತಿಯಲ್ಲಿ ಅಬ್ಬರ ಏರುಧ್ವನಿ ಏನೇ ಮಾತಾಡಿದ್ರು ಕೂಡ ಒಂದ್ ಸ್ವಲ್ಪ ಮೌನವಾಗಿಯೇ ರಿಯಾಕ್ಟ್ ಮಾಡ್ತಾ ಇದ್ರಂತೆ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಜಾತಿ ಗಣತಿ ನಡೀದೇ ಇದ್ರಿ ನನಗೆ ಕೆಲ ವರ್ಗದವರು ಅದರಲ್ಲೂ ಕೂಡ ಮೇಲ್ವರ್ಗ ವಿರೋಧಿ ಅಂತ ಪಟ್ಟ ಕಟ್ತಾರೆ, ಜಾತಿ ಗಣತಿ ನಡೆದ್ರು ಅಷ್ಟೇ ನಡೀದೇ ಇದ್ರು ಅಷ್ಟೇ ನನ್ನನ್ನ ಕೆಲವು ಜಾತಿಗಳ ವಿರೋಧಿ ಅಂತ ಪಟ್ಟ ಕಟ್ತಾರೆ ಅನ್ನೋ ಮಾತುಗಳನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಜಾತಿ ಕಿಚ್ಚು ಕ್ಯಾಬಿನೆಟ್ ನೊಳಗಡೆ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದು ಸರ್ಕಾರಕ್ಕೆ ತೊಂದರೆ, ಡ್ಯಾಮೇಜ್ ಅನ್ನುವ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಜಾತಿ ಗಣತಿ ಪರ ಮುನಿಯಪ್ಪ, ಲಾಡ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿದ್ರೆ ಬಹಳಷ್ಟು ಸಚಿವರು ಜಾತಿ ಗಣತಿಯ ವಿರುದ್ಧವಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಸದ್ಯಕ್ಕೆ ಬೇಡ, ಮುಂದೂಡಿ ಕೆಲ ಗೊಂದಲಗಳನ್ನು ಸರಿಪಡಿಸ್ಕೊಂಡು ನಾವು ಮಾಡೋಣ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತು ಸಂಜೆ ಸುಮಾರು 4:30ರಷ್ಟೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಸಚಿವರ ವಿಶೇಷ ಸಭೆ, ಅಂದ್ರೆ 7-8 ಜನ ಸಚಿವರನ್ನ ಪಿಕ್ ಮಾಡಿ ನೀವು ಈ ಒಂದು ಸಭೆಯಲ್ಲಿ ವರದಿ ಕೊಡಿ, ತದನಂತರ 6-6:30 ಅಷ್ಟೊತ್ತಿಗೆ ನನ್ನ ಮನೆಗೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ರಾತ್ರಿ ಸುಮಾರು 7 ಗಂಟೆಯ ಬಳಿಕ ಜಾತಿ ಗಣತಿಯ ಭವಿಷ್ಯ ನಿರ್ಧಾರ ಆಗತ್ತೆ. ದಿವ್ಯಾ, ಓಕೆ ರವೀಶ್, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಜಾತಿ ಗಣತಿ ಬೇಡವೇ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಮುಂದೂಡಿಕೆ ಮಾಡಿ ಅಂತ ಪಟ್ಟೆ ಹಿಡಿದಿದ್ರೆ, ಸಿದ್ದರಾಮಯ್ಯನವರು ಇಲ್ಲ ಜಾತಿ ಗಣತಿ ಮಾಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಈ ಎರಡರ ಗಲಾಟೆಯಲ್ಲಿ ಹಲವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ, 20ಕ್ಕೂ ಹೆಚ್ಚು ಸಚಿವರು. ಆದರೆ ಮುಖ್ಯಮಂತ್ರಿಗಳ ಪರವಾಗಿ 5 ಸಚಿವರು ಮಾತ್ರ ಇದ್ದಾರೆ.